ನಮಗೆ ಯಾಕಂತಂದ್ರೆ ಅದನ್ನ ಕಣ್ಣಾರೆ ಕಂಡಂತ ಪ್ರತ್ಯಕ್ಷದರ್ಶಿಗಳು ಅದನ್ನು ವಿವರಿಸ್ತಾ ಇದ್ರು. ಇನ್ನು ರಾಮೋತ್ಸವದಲ್ಲಿ ಬೆಂಕಿ ಹೊತ್ಕೊಂಡಿದ್ದು ಹೇಗೆ, ನೂರಾರು ಮಂದಿ ನೆರೆದಿದ್ದ ಹಬ್ಬದಲ್ಲಿ ದುರಂತ ಸಂಭವಿಸಿದ್ದು ಹೇಗೆ, ಘಟನೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸ್ಥಳದಲ್ಲಿದ್ದಂತಹ ಮಹಿಳೆ ಪಟಾಕಿ ಹಚ್ಚಿದ್ರಿಂದ ಬೆಂಕಿ ಹೊತ್ಕೊಂಡಿದೆ. ಕೇರಳದಿಂದ ತಂದಿದ್ದಂತಹ ಈ ಸುರುಳಿಯಾಕಾರದ ಪಟಾಕಿ ಏನಿದೆ ಅದರಿಂದ ಬೆಂಕಿ ಹೊತ್ಕೊಂಡಿದೆ. ಪಟಾಕಿ ಹಚ್ಚುತ್ತಾ ಇದ್ದಂತೆ ಪಟಾಕಿ ಸ್ಫೋಟಗೊಂಡು ಬ್ಯಾನರ್ಗೆ ಬೆಂಕಿ ತಗಲಿದೆ. ಆ ಕಿಡಿ ಹಾರತ್ತಲ್ಲ ಈ ಪಟಾಕಿ ಹೊಡೆದಂಥ ಸಂದರ್ಭದಲ್ಲಿ ಪಟಾಕಿ ಹಚ್ಚೋದನ್ನ ನೋಡೋಕೆ ಅಂತೇಳಿ ಜನ ಸೇರಿದ್ರು. ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ರು. ಬ್ಲಾಸ್ಟ್ ಆಗ್ತಾ ಇದ್ದಂತೆ ಸುತ್ತಲೂ ಇದ್ದಂಥ ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಪಟಾಕಿ ಸಿಡಿದಿದ್ರಿಂದ ಟ್ಯಾಬ್ಲೋಗಳಿಗೆ ಬೆಂಕಿ ಹೊತ್ಕೊಂಡಿದೆ. ನಾವು ಕೂಡ ಕೂಡಲೇ ಓಡ್ ಬಂದ್ವಿ, ನಾವು ಸೇಫ್ ಆಗಿದ್ದೀವಿ. ಬಟ್ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಒಂದು 4-5 ಜನರಿಗೆ ಗಾಯ ಆಗಿರಬಹುದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನಾವು ಮಕ್ಕಳ ಜೊತೆಗೆ ಹೋಗಿದ್ವಿ, ಸದ್ಯ ಬಚಾವ್ ಆಗಿದ್ದೀವಿ. ಯಾಕಂದ್ರೆ ಬಹಳ ಭಯ ಆಗಿತ್ತು. ಅಲ್ಲಿ ಸಿಲಿಂಡರ್ ಬೇರೆ ಇತ್ತಂತೆ, ಆ ಸಿಲಿಂಡರ್ ಏನಾದರೂ ಬ್ಲಾಸ್ಟ್ ಆಗ್ಬಿಡುತ್ತಾ ಅನ್ನುವಂಥ ಭಯ ಇತ್ತು ಅವರಿಗೆ. ಆ ಬೆಂಕಿ ಹೊತ್ಕೊಂಡಿದ್ದು ಹೇಗೆ ಅನ್ನುವಂಥದ್ದನ್ನು ಅವರು ವಿವರಿಸ್ತಾ ಇದ್ರು. ನೂರಾರು ಮಂದಿ ನೆರೆದಿದ್ದಂಥ ಹಬ್ಬದಲ್ಲಿ ದುರಂತ ಸಂಭವಿಸಿದ್ದು ಪಟಾಕಿ ಹಚ್ಚಿದ್ರಿಂದ ಅಂತೇಳಿ ಈಗ ಗೊತ್ತಾಗ್ತಾ ಇದೆ. ಈ ನಾವು ಮೈಸೂರು ಅರಮನೆ ಸಂದರ್ಭದಲ್ಲಿ ಮೈಸೂರು ಅರಮನೆಯ ಮುಂಭಾಗ ದಸರಾ ಟೈಮಲ್ಲೆಲ್ಲ ಟ್ಯಾಬ್ಲೋಗಳು ಹೇಗೆ ಪ್ರದರ್ಶನ ಮಾಡ್ತಾರಲ್ಲ